ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅದಾದಮೇಲೆ ಬಂದುಬಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಿಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಹೇಳೋ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಹೇರ್ ಕೂಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಏನಂತ ಹೇಳಿದರೆ, ನೀವು ಹೇಗೆ ಯೂಸ್ ಮಾಡ್ತೀರಾ ಕೊಬ್ಬರೆಣ್ಣೆನ ನಿಮ್ಮ ತಲೆಗೆ ಹೇಗೆ ಹಚ್ಕೊಡ್ತೀರಾ, ಅದ್ರ ಜೊತೆಗೆ ನೀವು ಕ್ಯಾಸ್ಟರ್ ಆಯಿಲ್ ಮೀನ್ಸ್ ಹರಳೆಣ್ಣೆ ಅಂತ ಏನು ಹೇಳ್ತೀವಲ್ವಾ, ಅದನ್ನು ನೀವು 1 ಸ್ಪೂನ್ ಹಾಕೋಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, 1 ಸ್ಪೂನ್ ಹರಳೆಣ್ಣೆಯನ್ನು ನಾನು ತಲೆಗೆ ಹಚ್ಚುವಂತಹ ಕೊಬ್ಬರೆಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆದರೆ ನಾನು ಯಾವ ಕೊಬ್ಬರೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಕೊಕೊನಟ್ ಆಯಿಲ್ನೇ ನಾನು ಯೂಸ್ ಮಾಡ್ತಾ ಇರೋದು. ಆದರೆ ಅದನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ತಲೆಗೆ ಹಚ್ಚೋಕ್ಕೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ ಅದನ್ನು. ಇದಾದಮೇಲೆ ಬಂದುಬಿಟ್ಟು ನಾನು ಏನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇನ್ನೊಂದು ಸ್ಪೂನ್ ಅಂತ ಹೇಳಿದ್ರೆ 1 ಸ್ಪೂನ್ ನೀಮ್ ಪೌಡರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇವಿನ ಪುಡಿನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡ್ತಿದ್ದೀರಲ್ವಾ, ಈ ಪುಡಿ ಶಾಪಲ್ಲಿ ತೊಗೊಂಡಿರೋದಲ್ಲ, ನಾನು ಮನೇಲೇ ಇದನ್ನು ತಯಾರು ಮಾಡಿರೋದು. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬೇವಿನ ಪುಡಿನ ಮನೇಲೇ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಬಿಡ್ತೀನಿ ನಾನು. ನೋಡ್ತಿದ್ದೀರಲ್ವಾ, ಫುಲ್ ಮಿಕ್ಸರ್ ಆಗಿದೆ. ಆ್ಯಕ್ಚುಲಿ ಇದು ಬೇವಿನ ಪುಡಿ ಫುಲ್ ಗ್ರೈಂಡ್ ಆಗಿಲ್ಲ. ಏಕೆಂತ ಹೇಳಿದ್ರೆ ನಾನು ಬೇವಿನ ಪುಡಿನ ಬೇರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಬೇವಿನ ಪುಡಿ ರೆಡಿ ಆಗಬೇಕಂದ್ರೆ ಸೋಸಬೇಕಲ್ವ, ಸೋಸಿ ಮೇಲ್ಗಡೆ ಉಳಿದಿರುತ್ತಲ್ವ, ಅದನ್ನು ನಾನು ವೇಸ್ಟ್ ಆಗಬಾರ್ದು ಅಂತ ಈ ಆಯಿಲ್ಗೆ ಮಿಕ್ಸ್ ಮಾಡ್ಕೊಂಡು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಬೇವಿನ ಪುಡಿ ಬೇರೆ ಇದೆ, ಫುಲ್ ಗ್ರೈಂಡಾಗಿ ನೈಸ್ ಆಗಿರೋದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.